ಯಾಕೆ ಇನ್ನೂ ಹಾಗೆ ನೋಡ್ತಿದ್ಯಾ? ನನ್ನ ಮುದ್ದಿನ ತಂಗಿ ನೀನು. ನೀನು ಹಸುವು ಅಂತ ಬಂದಾಗ ನಿನ್ನನ್ನು ಪ್ರೀತಿಯಿಂದ ಮುದ್ದು ಮಾಡಿ ನಿನಗೆ ತುತ್ತು ಅನ್ನ ತಿನ್ನಿಸಿ ಬೆಳೆಸಿದ್ದೀನಿ ಹೊರತು ಆ ಅನ್ನಕ್ಕೆ ವಿಷ ಬೆರೆಸೋಂಥದ್ದು ನನ್ನ ಜಾಯಮಾನಕ್ಕೆ ಬಂದಿಲ್ಲ ಕಣೆ. ನನ್ಗೇನೇ ನೋವಿರ್ಲಿ, ಸಂಕಟ ಇರ್ಲಿ, ಅದ್ ನನ್ನನ್ನು ಕಾಡೋದಿಲ್ಲ ಕಣೆ. ನನ್ನ ಮನಸ್ಸು ಅರಳೋದು, ನನ್ನ ಹೃದಯ ಸಂಭ್ರಮದಿಂದ ಮಿಡಿಯೋದು ನೀನು, ನನ್ನ ತಂಗಿ ನಗ್ನಗ್ತಾ ಸಂತೋಷವಾಗಿರುವಾಗ ಮಾತ್ರ. ಜೀವ ಕೊಡೋ ಸಂಜೀವ್ನಿ ನೀನಾದ್ರೆ ನಿನ್ ಬೆನ್ನಲ್ಲಿ ಹುಟ್ಟಿರೋ ನಾನು ನಂಚ್ಕಾರೋ ವಿಷದ ಗಿಡ ಆಗೋದ್ನಲ್ಲಕ್ಕ. ಹಾಗೆಲ್ಲ ಹೇಳ್ಬೇಡ ಸೀತು. ಅಕ್ಕ, ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕೂ ನನಗೆ ಯೋಗ್ಯತೆ ಇಲ್ಲ. ನನ್ನನ್ನೇ ಕ್ಷಮಿಸ್ಬೇಡ. ನನಗೋಸ್ಕರ ಪ್ರಾಣ ಕೊಡೋ ನಿನ್ನನ್ನು ನಾನು ನಂಬಲಿಲ್ಲ. ಸತ್ಯ ಏನು ಅಂತ ತಿಳ್ಕೊಳ್ದೆ ನಿನಗೆ ಕೊಡಬಾರ್ದು ಚಿತ್ರಹಿಂಸೆನೆಲ್ಲ ಕೊಟ್ಬಿಟ್ಟೆ. ತಾಯಿನ ಮೀರಿಸೋ ಬಾಂಧವ್ಯ ನಿಂದು, ಅದನ್ನ ಅರ್ಥ ಮಾಡ್ಕೊಳ್ದೆ ವಿಷ ಸರ್ಪದ ನೆರಳಲ್ಲಿ ಸುಖ ಇದೆ ಅಂತ ಭಾವಿಸ್ಬಿಟ್ನಲ್ಲ ಅಕ್ಕ. ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆನೇ ಆಯ್ತು. ನಾನು ಮಾಡಿರೋ ಪಾಪಗಳಿಗೆ ನಾನು ಸತ್ತೋಗಿದ್ರೇ ಚೆನ್ನಾಗಿತ್ತು. ಬಿಡ್ತು ಅನ್ನೋ, ಮತ್ತಿನ್ನೊಂದ್ಸಲ ಹೀಗೆಲ್ಲ ಮಾತಾಡ್ಬೇಡ ನೀನು. ಅಲ್ಲ ಕಣೆ, ನಿಜ ಏನು ಅಂತ ಗೊತ್ತಿದ್ರೆ ನೀನು ಹೀಗೆಲ್ಲ ನಡ್ಕೊಳ್ತಿದ್ಯಾ? ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ, ಸುಮ್ಮನಿರು. ಇಲ್ಲ ಸಂಗೀತ, ಅವಳೇನೋ ಚಿಕ್ಕವಳು, ಕೋಪದಲ್ಲಿ ಏನೇನೋ ಮಾತಾಡಿದ್ರು ಅಂತ ಅನ್ಕೊಳ್ಳೋಣ. ಆದ್ರೆ ದೊಡ್ಡವರು ಅನ್ನಿಸ್ಕೊಂಡಿರೋ ನಾವು, ನಮ್ಮ ಬುದ್ಧಿಗೆ ಏನಾಗಿತ್ತು? ನೀನ್ ಅಳಿಯಂದ್ರನ್ನ ಮದುವೆ ಮಾಡ್ಕೊಂಡು ಬಂದ ದಿನಾನೇ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಆ ಸೂಕ್ಷ್ಮ ನಮ್ಮ ಬುದ್ಧಿಗೆ ಹೊಳಿಲೇ ಇಲ್ಲ. ಯಾವ ಕೆಟ್ಟ ಗಳಿಗೆಯಲ್ಲಿ ದ್ವೇಷ ಅನ್ನೋ ಪಿಶಾಚಿ ನನಗೇನೆ ಹೋಗಿತ್ತು. ಈ ಜನ್ಮದಲ್ಲಿ ತೀರ್ಸಕ್ಕಾಗದೆ ಇರೋಂತ ಇಷ್ಟ ಕೊಟ್ಬಿಟ್ಟು ನಿನ್ನ ಹೊಟ್ಟೆ ಒರೆಸ್ಬಿಟ್ಟೆ ಸಂಗೀತ,
ಸಂಗೀತ, ನಾವು ನಿನ್ಗಂದಿರೋ ಮಾತು, ನಡ್ಕೊಂಡಿರೋ ರೀತಿಗೆ ಆ ದೇವರು ನಮ್ಗೆ ಯಾವ ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ ಕಣೆ. ಆದ್ರೆ ನೀನ್ ಮಾಡಿರೋ ತ್ಯಾಗ ಅದನ್ನ ಮಾತಲ್ಲಿ ವರ್ಣಿಸಕ್ಕಾಗಲ್ಲಮ್ಮ, ವರ್ಣಿಸಕ್ಕಾಗಲ್ಲ. ನಿಜ ಹೇಳ್ತಿದ್ದೇನೆ ಸಂಗೀತ, ನಮ್ಮ ಅಳಿಯಂದ್ರ ಪರಿಸ್ಥಿತಿ ಹೀಗಿದೆ ಮೊದಲೇ ನನಗೆ ಗೊತ್ತಾಗಿದ್ರೆ ಅವ್ರ ಆ ಸ್ಥಿತಿಗೆ ಮರುಕಪಟ್ಟು ನಾಲ್ಕನೇ ಕಣ್ಣೀರು ಸುರಿಸಿ ಸುಮ್ಮನೆ ಬಿಡ್ತಾ ಇದ್ದೆ. ನಿನ್ನ ತಾಯಿ ಸ್ಥಾನದಲ್ಲಿ ನಾನಿದ್ದು ನನ್ನ ಮಗಳನ್ನ ಇಂಥ ತ್ಯಾಗಕ್ಕೆ ಈಡು ಮಾಡಬೇಕು ಅಂತಿದ್ರೆ ನನ್ನ ಅಳಿಯ ಎಷ್ಟೇ ಒಳ್ಳೆಯವನಾಗಿರ್ಲಿ, ನಾನು ಅದಕ್ಕೆ ಖಂಡಿತ ಒಪ್ಕೋತಾ ಇರ್ಲಿಲ್ಲ. ನನ್ನ ಅಳಿಯ ದೇವ್ರು ಅವ್ನ್ ಮನೆ ಉಳಿಸ್ಬೇಕು ಅಂತ ನನ್ನ ಮಗಳ ಬಾಳನ್ನ ಖಂಡಿತ ಬಲಿ ಕೊಡ್ತಾ ಇರ್ಲಿಲ್ಲ ಸಂಗೀತ, ಬಲಿ ಕೊಡ್ತಾ ಇರ್ಲಿಲ್ಲ. ಈ ವಿಷಯದಲ್ಲಿ ನೀನು ಹೀಗಿಂತ ನಿನ್ನ ತಾಯಿ ಒಬ್ಬರೊಬ್ಬರು ಮೇಲ್ಬಿಟ್ರಿ ಕಣೆ. ಅಯ್ಯೋ, ಅಂತ ಮಹಾತಾಯಿಗೆ ಎಂತ ಹೀನವಾದ ಮಾತುಗಳಿಂದ ಮನಸ್ಸನ್ನು ನೋಯಿಸ್ಬಿಟ್ವಿ. ಪಾಪ ಎಷ್ಟು ನೊಂದ್ಕೊಂಡು ಹೊರಟೋದ್ರು. ಅವ್ರ ಪಾದದಲ್ಲಿ ತಲೆ ಇಟ್ಟು ಕ್ಷಮೆ ಕೇಳ್ಬೇಕು ಅಂತ ಅನ್ನಿಸ್ತಿದೆ. ಸಂಗೀತ ಸಂಗೀತ, ನೀನು ವಯಸ್ಸಲ್ಲಿ ನನಗಿಂತ ಚಿಕ್ಕವಳು, ಆದ್ರೆ ನೀನು ನಿನ್ ತಾಯಿ ಪ್ರತಿರೂಪ. ನಾವು ಮಾಡಿರೋ ಪಾಪಕ್ಕೆ ನಮಗ್ ಕ್ಷಮೆ ಸಿಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಹೇಳು? ನಿನ್ ಕಾಲು ಹಿಡ್ಕೊತೀನಿ ಕೇಳಿ, ನಿನ್ ಕೈ ಮುಗಿತೀನಿ, ನಮ್ಗೆ ಕ್ಷಮಿಸ್ಬಿಡು. ನೀವು ಸಮಾಧಾನ ಮಾಡ್ಕೊಳ್ಳಿ. ಜಗತ್ತಿಗೆ ಬೆಳಗೋ ಸೂರ್ಯ ಚಂದ್ರನ್ಗೂ ಗ್ರಹಣ ಹಿಡಿಯುತ್ತೆ, ಅಂತದ್ರಲ್ಲಿ ಮನುಷ್ಯರು ನಾವು ಯಾವ ಲೆಕ್ಕ ಹೇಳಿ? ನಿಮ್ ಮನ್ಸು ಎಷ್ಟು ಒಳ್ಳೇದು ಅಂತ ನನಗೆ ಗೊತ್ತಿದೆಯಮ್ಮ. ನಿಮ್ ಸ್ಥಾನದಲ್ಲಿ ನಾನಿದ್ದಿದ್ರು ಬಹುಶಃ ಹೀಗೆ ನಡ್ಕೊಳ್ತಿದ್ದೋ ಏನೋ. ಇದರಲ್ಲಿ ನಿಮ್ದೇನು ತಪ್ಪಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ನಮಗೂ ವಯಸ್ಸು ಬೆಳೆದಿದೆ ಹೊರತು ವಿವೇಕ ಬೆಳೆದಿಲ್ಲ ಸಂಗೀತ. ನಿನಗಿರೋ ತ್ಯಾಗ ಮನೋಭಾವ ನಮಗಿಲ್ದೆ ಹೋಯ್ತು. ನಿನ್ನ ಗುಣಗಳನ್ನ ವರ್ಣಿಸೋ ಅರ್ಹತೆ ಕೂಡ ನಮ್ಗಿಲ್ಲಮ್ಮ. ನಮ್ಮನೆಗೆ ಬಂದಿರೋ ದೇವತೆನ ಗುರುತಿಸೋಕ್ಕೂ ಆಗದಂತ ಕುರುಡರಾಗ್ಬಿಟ್ವಿ ನಾವು. ಸುಮಿತ್ರಾ ಅವರೇ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಪಾಪಿಗಳಮ್ಮ ನಾವು, ಪಾಪಿಗಳು. ಪಾಪಿಗಳು ಯಾರು ಪಶ್ಚಾತ್ತಾಪ ಪಡೋದಿಲ್ಲ ಸುಮಿತ್ರಾ ಅವರೇ. ಹುಣ್ಣಿಮೆ ಚಂದ್ರನಂತ ಸ್ವಚ್ಛವಾದ ಮನಸ್ಸು ನಿಮ್ದು. ಕಾರ್ ಮೋಡ ಕಬ್ದಿತ್ತು, ಯಾರೇನ್ ಮಾಡಕ್ಕಾಗತ್ತೆ?
ಈಗದೆಲ್ಲ ಕರಗಿ ನೀರಾಗ್ಬಿಡ್ತು. ಸಮಾಧಾನ ಮಾಡ್ಕೊಳ್ಳಿ, ಆಗೋದೆಲ್ಲ ಒಳ್ಳೇದಕ್ಕೆ. ಈಗಾಗಿದ್ದು ಕೂಡ ಒಳ್ಳೇದಕ್ಕೆ. ಇದರಿಂದ ನಾವೆಲ್ಲರೂ ತುಂಬಾ ಹತ್ರ ಆದ್ವಿ. ಇಷ್ಟೆಲ್ಲ ಅವಾಂತರ ಮಾಡಿರೋ ಭಾನುನ ಸುಮ್ಮನೆ ಬಿಡಬಾರ್ದು ಅತ್ತೆ. ಹೌದು ಕಣೆ, ನಿಂತ ನಿಲುವಲ್ಲಿ ಅವಳನ್ನ ಸಿಗದಾಕ್ಬಿಡ್ಬೇಕು. ಎಷ್ಟೆಲ್ಲ ನಂಬಿಸ್ಬಿಟ್ಟಿದ್ಲು ನಮ್ನ. ಅಂತ ನೀಚ ಹೆಂಗಸಿಗೆ ನಮ್ ತಾಯಿ ಸ್ಥಾನ ಕೊಟ್ಟಿದ್ನಲ್ಲ ನಾನು. ನನ್ನನ್ನೇ ಕೊಲ್ಲೋದಕ್ ನೋಡಿದ್ನಲ್ಲ ಅವಳು, ನಾನು ಅವಳನ್ನ ಕೊಂದ್ಬಿಡ್ತೀನಿ. ಸೀತು, ದುಡುಕ್ಬೇಡ. ನೀವ್ಯಾರು ಅವಳ ತಂಟೆಗೆ ಹೋಗ್ಬೇಡಿ. ಇದು ನಾನ್ ಶುರು ಮಾಡಿರೋಂಥ ಯುದ್ಧ. ನಾನೇ ಮುಗಿಸ್ತೇನೆ. ನನ್ನ ಮಾತನ್ನ ಮೀರಿ ನೀವ್ಯಾರು ಮುಂದೆ ಹೋಗ್ಬಾರ್ದು. ರಾಜಿ, ನಿನ್ ಫೋನ್ಗೆ ಕಾಯ್ತಿದೆ. ಕೆಲಸ ಆಯ್ತಾ? ಇಲ್ಲಮ್ಮ, ನನ್ನ ಜೀವ ಹೋಗೋದ್ರಲ್ಲಿತ್ತು. ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದೆ. ಏನಾಯ್ತು? ರಾಜಿ, ಹೇಳ್ತೀನಿ. ಭಾನು, ಮನೆಯವರೆಲ್ಲರೂ ಒಂದಾಗ್ಬಿಟ್ಟಿದಾರಮ್ಮ. ಕೊನೆಗೆ ನಾನು ಎಲ್ಲ ಮಾಡ್ಸಿದ್ ನೀವೇ ಅಂತ ಹೇಳ್ಬಿಟ್ಟೆ. ಏ ರಾಜಿ, ಏನ್ ಹೇಳ್ತಿದ್ಯಾ ನೀನು? ಈಗ ನೀವೇನೇ ಕಿರ್ಚ್ಕೊಂಡ್ರು ಯಾವುದೇ ಪ್ರಯೋಜನ ಇಲ್ಲ. ಸಂಗೀತ ಅವ್ರ ಮನೆಯವರಿಗೋಸ್ಕರ ತನ್ನ ಪ್ರಾಣ ಕೊಡೋದಕ್ಕೂ ಹಿಂಜರಿಯೋದಿಲ್ಲ. ಹಾಗೆ ಪ್ರಾಣ ತೆಗೆಯೋದಕ್ಕೂ ಹೇಸೋದಿಲ್ಲ. ದುಡ್ಡಿಗೆ ಪ್ರಾಣ ತೆಗೆಯೋಂಥವ್ರು ನಮ್ಮಂಥವ್ರು ಅವಳನ್ನ ಎದುರಿಸಕ್ಕೆ ಸಾಧ್ಯನೇ ಇಲ್ಲ.
ನಮ್ಗಳ ಆಟ ಮುಗ್ದೋಯ್ತು. ನಾವೇನಾದ್ರೂ ಸಂಗೀತನ್ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಮ್ಗಳ ತಿಥಿನೇ. ಇಷ್ಟ ದಿನ ಸಾಕಿದೀರಾ ಅಂತ ಹೇಳಿ ಒಂದ್ ಮಾತು ಹೇಳ್ತೀನಿ, ನೀವು ಎಲ್ಲಾದ್ರೂ ಓಡ್ ಹೋಗ್ಬಿಡಿ. ನೀವೇನಾದ್ರೂ ಅವಳ ಕೈಗೆ ಸಿಕ್ಕಾಕೊಂಡ್ರೆ ನಿಮ್ಮನ್ನ ಉಳಿಸಕ್ಕೆ ಆ ದೇವರಿಂದಲೂ ಸಾಧ್ಯ ಇಲ್ಲ. ಇವತ್ತೇ ಕೊನೆ, ನನ್ನ ನಂಬರಿಗೆ ಕಾಲ್ ಮಾಡಬೇಡಿ. ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ರಾಜಿ, ಏ ರಾಜಿ, ಹಲೋ ಹಲೋ. ಅಣ್ಣಂಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾನೋ ಏನೋ. ನಿಜ ಕಣೆ ಸುಮಿತ್ರ, ನಾವೆಲ್ಲ ಒಂದಾಗಿದ್ದೀವಿ. ಸಂಗೀತ ಏನು ಎತ್ತ ಅಂತ ನಮಗೆಲ್ಲ ಗೊತ್ತಾಗಿದೆ ಅಂತ ಅಳಿಯಂದ್ರಿಗೆ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಕುಣಿದು ಕುಪ್ಪಳಿಸ್ಬಿಡ್ತಾರೆ. ಅವ್ರಿಗೆ ಹೇಳೋದು ಬೇಡ ಅಮ್ಮ. ಯಾಕಮ್ಮ? ಹೇಗ್ ಒಂದಾದ್ರಿ ಅಂತ ಕೇಳ್ತಾರೆ. ಆಗ ರಾಜಿ ನಮ್ ಸೀತುನ ಕೊಲ್ಲಕ್ ಬಂದ ವಿಷಯನ ಅವ್ರ ಹತ್ರ ಹೇಳ್ಬೇಕಾಗತ್ತೆ. ಅದನ್ನೆಲ್ಲ ಮಾಡಿಸಿದ್ದು ಭಾನು ಅನ್ನೋ ಸತ್ಯನೂ ಅವ್ರಿಗೆ ಗೊತ್ತಾಗತ್ತೆ. ಆ ಶಾಕ್ನ ಅವರಿಂದ ಸಹಿಸ್ಕೊಳಕ್ ಆಗೋದಿಲ್ಲ. ಅದೇನಾದ್ರೂ ಅವ್ರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಿದ್ರೆ ಕಷ್ಟ ಆಗತ್ತೆ. ನೀನ್ ಹೇಳೋದು ನಿಜಾನೇ. ಭಾನು ಇಂಥವಳು ಅಂತ ಅಳಿಯಂದ್ರಿಗೆ ಏನಾದ್ರೂ ಗೊತ್ತಾದ್ರೆ ನಿಜಕ್ಕೂ ತುಂಬಾ ನೊಂದ್ಕೋತಾರಮ್ಮ. ಹಾಗಾದ್ರೆ ಅಣ್ಣಂಗೆ ಹೇಳೋದು ಬೇಡ. ಆದ್ರೆ ಆ ರಾಕ್ಷಸಿ ಭಾನುನ ಸುಮ್ಮನೆ ಬಿಟ್ಬಿಡದ? ಅವಳನ್ನ ಸುಮ್ಮನೆ ಬಿಟ್ರೆ ಇನ್ನು ಎಷ್ಟು ಮನೆಗಳನ್ನ ಹಾಳು ಮಾಡ್ತಾಳೋ ಏನೋ. ಹಾಳು ಮಾಡೋದಕ್ಕೆ ನೀನು ಉಳ್ಕೊಂಡಿಲ್ಲ, ಜೈಲಿನ ಬಿಟ್ರೆ.